ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶಗೌಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ 4. ನಿಶ್ಚಿತ ಮುಂದಿನ ತಿಂಗಳು ತಾಲೂಕು ಮಟ್ಟದಲ್ಲಿ ಥ್ರೋಬಾಲ್ ಸ್ಪರ್ಧೆ ಇದೆ, ಗೊತ್ತಲ್ವಾ? ನೀವುಗಳೇ 18 ಜನರನ್ನು ಆಯ್ಕೆ ಮಾಡಿಕೊಂಡು ಅಭ್ಯಾಸ ಮಾಡಿ. ಅದರಲ್ಲಿ ನಾನು ಚೆನ್ನಾಗಿ ಆಟ ಆಡುವ 9 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತೇನೆ. ಇಂದಿನ ವರ್ಷ ಫೈನಲ್ಗೆ ಹೋಗಿ ಸೋತಿದ್ದೀವಿ. ಈ ವರ್ಷ ಹಾಗಾಗಬಾರದು ಎಂದು ದೈಹಿಕ ಶಿಕ್ಷಕರ ಜೊತೆಗೂಡಿ 9ನೇ ತರಗತಿಯ ನಿಶ್ಚಿತ ಎಂಬ ಹುಡುಗಿಗೆ ಹೇಳುತ್ತಿದ್ದಳು ಸ್ಪಂದನ ಜಿಲ್ಲಾ ಮಟ್ಟದ ಥ್ರೋಬಾಲ್ ಪ್ಲೇಯರ್ ಹಾಗಾಗಿ ಮಕ್ಕಳಿಗೆ ದೈಹಿಕ ಶಿಕ್ಷಕರ ಜೊತೆಗೂಡಿ ಬಿಡುವಿನ ಸಮಯದಲ್ಲಿ ಕ್ರೀಡೆಗಳನ್ನು ಹೇಳಿಕೊಡುತ್ತಿರುತ್ತಾಳೆ. ವಿದ್ಯಾರ್ಥಿಗಳಿಗೆ ನೆಚ್ಚಿನ ಶಿಕ್ಷಕಿ ಸ್ಪಂದನ. ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ MSc ಪದವೀಧರ ಅಲ್ಲದೆ B.Ed ಮಾಡಿ ಅವರದೇ ಶಾಲೆಯಲ್ಲಿ ವಿಜ್ಞಾನ ವಿಭಾಗದ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾಳೆ. ವಿಜ್ಞಾನ ಒಂದೇ ವಿಷಯವಲ್ಲ, ಕನ್ನಡ, ಸಮಾಜ, ಇಂಗ್ಲಿಷ್ ಹೀಗೆ ಎಲ್ಲ ವಿಷಯಗಳನ್ನು ಪಾಠ ಮಾಡುತ್ತಾಳೆ. ಅಪ್ಪ ಒಬ್ಬರ ಬಗ್ಗೆ ಗೊತ್ತಿಲ್ಲದೇನೆ ಅವರ ಬಗ್ಗೆ ಮಾತನಾಡಬಾರದು ಎಂದು ಇವತ್ತು ತಿಳಿಯಿತು. ಮಿಥುನ್ ಚಕ್ರವರ್ತಿಯವರದು ಏನೂ ತಪ್ಪಿಲ್ಲ, ಎಲ್ಲ ಅವರ ಮ್ಯಾನೇಜರ್ ಮಾಡಿದ ಕೆಲಸದಿಂದ ಆಗಿದ್ದು. ನಾನು ಸುಮ್ಮನೆ ಅವರಿಗೆ ಏನೇನೋ ಹೇಳಿದೆ ಎಂದು ಮನೆಗೆ ಬಂದವಳು ಅಪ್ಪನಿಗೆ ವರದಿ ಒಪ್ಪಿಸುತ್ತಿದ್ದಳು. ಹೌದು ಸ್ಪಂದು, ಅವರಿಗೆ ಅವರ ಕಂಪನಿಗೆ ಒಳ್ಳೆಯ ಹೆಸರಿದೆ. ಚಿಕ್ಕ ವಯಸ್ಸಿನಲ್ಲಿ ಉತ್ತಮವಾದ ಸಾಧನೆ ಮಾಡಿದ್ದಾರೆ ಎಂದು ರೂಪಾ ಅವರು ಕೊಟ್ಟ ಕಾಫಿ ಕುಡಿಯುತ್ತಾ ಹೇಳಿದರು. ಕಾಫಿ ಕುಡಿದು ಮೇಲೆದ್ದವರು, ಮಗಳೇ, ನಿನ್ನ ಬಳಿ ಸ್ವಲ್ಪ ಮಾತನಾಡಬೇಕು, ನನ್ನ ಕೋಣೆಗೆ ಹೋಗೋಣ ಬಾ ಎಂದರು ಶಿವರಾಮ್. ಸರಿ ಎಂದು ತಂದೆಯ ಹಿಂದೆ ಹೊರಟಳು. ಹೇಳಿ ಪಪ್ಪ, ಏನು ಮಾತನಾಡಬೇಕು ಅಂದ್ರಲ್ಲ ಎಂದು ಇವಳೇ ಮಾತಿಗೆ ಮುನ್ನುಡಿ ಹಾಕಿದಳು. ನಿಮ್ಮಮ್ಮನ ನೋಡಿದ್ದೀಯಾ ಮಗಳೇ? ಅವಳನ್ನು ಸರಿಯಾಗಿ ಗಮನಿಸಿದ್ದೀಯಾ ಎಂದರು. ಯಾಕಪ್ಪ, ಏನಾಯಿತು? ಅಮ್ಮನನ್ನು ನಾನು ಗಮನಿಸಿಲ್ವಾ ಎಂದಳು ಆಶ್ಚರ್ಯದಲ್ಲಿ. ನಿಮ್ಮಮ್ಮ ಹಣೆಗೆ ಕುಂಕುಮ ಹಚ್ಚಿ ಮುಡಿಗೆ ಹೂ ಮಡಿದು ಎಷ್ಟು ವರ್ಷ ಆಯಿತು ಸ್ಪಂದು? ಅಪ್ಪ ಯಾವ ವಿಷಯ ಮಾತನಾಡುತ್ತಿದ್ದಾರೆ ಎಂದು ತಿಳಿಯದಿರುವಷ್ಟು ದಡ್ಡಳಲ್ಲ. ಆ ಕ್ಷಣದಲ್ಲಿ ಅವಳ ಕಣ್ಣಲ್ಲಿ ನೀರು ತುಂಬಿತು. ನಿಮಗೆ ಗೊತ್ತಿಲ್ವಾ ಪಪ್ಪ, 3 ವರ್ಷದಿಂದ ನಾನು ಎಷ್ಟು ಹೇಳಿದರೂ ಕೇಳುತ್ತಿಲ್ಲ, ಹಾಗೇ ಇದ್ದಾರೆ ಎಂದಳು. ಅವಳು ಮಾತನಾಡುತ್ತಿರುವುದೇ ಸರಿ ಮಗಳೇ. ಕಣ್ಣೆದುರಿಗೆ ತನ್ನ ಮಗಳು ಬರೀ ಹಣೆಯಲ್ಲಿ ಖಾಲಿ ಮುಡಿಯಲ್ಲಿ ಇದ್ದರೆ ಎತ್ತ ಕರುಳು ತಾನೇ ಹೇಗೆ ಸಹಿಸುತ್ತದೆ? ಅವಳಿಗೆ ಹೇಗೆ ಮನಸ್ಸು ಬರುತ್ತದೆ ಹೇಳು? ಯಾವಾಗಲೂ ಕನಸಿನಷ್ಟು ದೊಡ್ಡದಾಗಿ ಕುಂಕುಮ ಇಟ್ಟು ಅಲಂಕಾರ ಮಾಡಿಕೊಳ್ಳುತ್ತಿದ್ದಳು. ಆದರೆ ಈಗ ಒಂದು ಪುಟ್ಟ ಬಿಂದಿಯಷ್ಟೇ ಇಡುವುದು ನನ್ನ ಮಗಳು. ಯಾವತ್ತೂ ಕುಂಕುಮ ಇಟ್ಟು ಹೂವು ಮಡಿಯುತ್ತಾಳೋ, ನಾನು ಅವತ್ತೇ ಕುಂಕುಮ ಇಟ್ಟು ಹೂವು ಮಡಿಯುತ್ತೇನೆ ಎಂದು ಹಠ ಹಿಡಿದು ಕುಳಿತಿದ್ದಾಳೆ. ಅದು ಬಿಡು, ನಾವಾದರೂ ಹೊರಗಡೆ ಹೋಗಿ ಮಕ್ಕಳಿಗೆ ಪಾಠ ಮಾಡಿ ನಮ್ಮ ನೋವನ್ನು ಮರೆಯುತ್ತೇವೆ. ಆದರೆ ಅವಳು 24 ಗಂಟೆ ಮನೆಯಲ್ಲೇ ಇದ್ದು ಬರೀ ನಿನ್ನದೇ ಚಿಂತೆ ಮಾಡ್ತಿರ್ತಾಳೆ. ನಿನ್ನ ಯೋಚನೆಯಲ್ಲಿ ರಾತ್ರಿಯೆಲ್ಲ ನಿದ್ದೆ ಬರದೆ ಒದ್ದಾಡುತ್ತಾಳೆ. ಅವಳನ್ನು ನೋಡಿದರೆ ತುಂಬ ಸಂಕಟ ಆಗುತ್ತದೆ. ನಾವು ಹೇಳುವುದು ನಿನ್ನ ಒಳ್ಳೆಯದಕ್ಕೆ, ಬಳಿ ನಿನಗ್ಯಾಕೆ ಅರ್ಥ ಆಗ್ತಿಲ್ಲ ಎಂದರು. ನಾನು ನಿಮಗೆ ಭಾರವಾಗಿದ್ದೇನಾ ಪಪ್ಪ? ಹಾಗೇನಾದರೂ ಇದ್ದರೆ ಹೇಳಿ, ನಾನು ನಿಮಗೆ ತೊಂದರೆ ಕೊಡಲ್ಲ. ನಾನು ನನ್ನ ಮಗ ಎಲ್ಲಾದರೂ ದೂರ ಹೋಗಿ ಬದುಕುತ್ತೇವೆ ಎಂದಳು ದುಃಖಿಸುತ್ತಾ. ಮಗಳ ಬಾಯಿಯಲ್ಲಿ ಈ ಮಾತು ಕೇಳಿದ ಶಿವರಾಮ್ ಕುಸಿದು ಮಂಚದ ಮೇಲೆ ಕುಳಿತರು. ಅಯ್ಯೋ ನನ್ನ ತಾಯಿ, ಹೆತ್ತವರಿಗೆ ತನ್ನ ಮಕ್ಕಳು ಯಾವತ್ತೂ ಭಾರ ಆಗುವುದಿಲ್ಲ. ಇದನ್ನು ತಿಳಿಯದೇ ಇರುವಷ್ಟು ದಡ್ಡಿಯಲ್ಲ ನೀನು, ಅದು ನನಗೂ ಚೆನ್ನಾಗಿ ಗೊತ್ತು. ಈ ರೀತಿ ಮಾತನಾಡಿದರೆ ನಾನು ಬಾಯಿ ಮುಚ್ಚುತ್ತೇನೆ ಎಂದು ತಿಳಿದಿದ್ದರೆ ಅದು ನಿನ್ನ ತಪ್ಪು. ನಿನ್ನ ಅಪ್ಪ ಎಂದು ನಿನಗೆ ತುಂಬ ಚೆನ್ನಾಗಿ ಗೊತ್ತು. ನನ್ನ ಮಗಳ ಮನಸ್ಸು ಏನು ಎಂದು ನನಗೂ ಚೆನ್ನಾಗಿ ಗೊತ್ತು ಎಂದರು. ಓಡಿ ಹೋಗಿ ಅವರ ಪಕ್ಕ ಕುಳಿತು ಅವರ ತೊಡೆಯ ಮೇಲೆ ಮಲಗಿ ಜೋರಾಗಿ ಅಳತೊಡಗಿದಳು. ಶಿವರಾಮ್ ಕಣ್ಣಿನಲ್ಲಿ ನೀರು ತುಂಬಿತು. ತಪ್ಪು ನನ್ನದೇ ಮಗಳೇ. ಆ ಅಯೋಗ್ಯನಿಗೆ ನಿನ್ನ ಕೊಟ್ಟು ಮದುವೆ ಮಾಡಿದ್ದು ನನ್ನ ತಪ್ಪು. ನಿನ್ನ ಅಪ್ಪನ ಕ್ಷಮಿಸುತ್ತೀಯ ಮಗಳೇ ಎಂದು ಹೇಳುವಾಗ ಶಿವರಾಮ್ ಅವರ ಒಂದು ಹನಿ ಕಣ್ಣೀರು ಸ್ಪಂದನ ಕೆನ್ನೆಯ ಮೇಲೆ ಬಿದ್ದಿತು. ಅಯ್ಯೋ ಪಪ್ಪ, ಹಾಗೆಲ್ಲ ಮಾತನಾಡಬೇಡಿ. ಇದರಲ್ಲಿ ನಿಮ್ಮ ತಪ್ಪೇನಿದೆ? ಇದೆಲ್ಲ ಮೊದಲೇ ನನ್ನ ಹಣೆಯಲ್ಲಿ ಬರೆದು ಕಳಿಸಿದ್ದಾನೆ ಆ ಬ್ರಹ್ಮ. ಹಣೆ ಬರಕ್ಕೆ ಹೊಣೆ ಯಾರು ಎನ್ನುವ ಹಾಗೆ ನೀವೇನು ಬೇಕು ಎಂದು ಹೇಗೆ ಮಾಡಿಲ್ಲವಲ್ಲ ಎಂದು ಕಣ್ಣೀರಾಕುತ್ತಾ ಹೇಳಿದಳು. ಪ್ರಪಂಚ ಜ್ಞಾನ ತಿಳಿಯದ ಆ ಮಗು, ತಾತ ಪಪ್ಪ ಎಲ್ಲಿ, ಅವರ ಫೋಟೋ ತೋರಿಸಿ ಎಂದು ನನ್ನ ಕರುಳು ಕಿತ್ತು ಬಂದ ಹಾಗೆ ಆಗುತ್ತೆ. ಅವನು ಬೆಳೆಯುತ್ತಾ ಇನ್ನು ಹಠ ಮಾಡಲು ಶುರು ಮಾಡ್ತಾನೆ. ಆವಾಗ ನಾನು ಏನು ಮಾಡಲಿ ಮಗಳೇ? ಪಪ್ಪ, ಅವನು ಈ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿ ಆಗಿದ್ದರೆ ಅವನ ಫೋಟೋ ತೋರಿಸಿ ಇವರೇ ನಿನ್ನ ಪಪ್ಪ ಎಂದು ಧೈರ್ಯದಿಂದ ಎದೆ ತಟ್ಟಿ ಹೇಳುತ್ತಿದ್ದೆ.
ನೀನು ಅವರ ದಾರಿಯಲ್ಲಿ ನಡೆಯಬೇಕು ಎಂದು ಹೇಳುತ್ತಿದ್ದೆ. ಆದರೆ ಅವನೊಬ್ಬ ರಾಕ್ಷಸ, ಸಮಾಜಘಾತುಕ. ಇವಾಗ ನೆನೆಸಿಕೊಂಡರೂ ಮೈಯೆಲ್ಲ ಬೆಂಕಿ ಬಿದ್ದ ಹಾಗೆ ಆಗುತ್ತದೆ. ಅಂಥವನ ಫೋಟೋ ನನ್ನ ಮಗುಗೆ ತೋರಿಸಿ ಹೇಗೆ ಪರಿಚಯ ಮಾಡಿಸಲಿ? ನನ್ನ ಮಗನ ಮನಸ್ಸಿನಲ್ಲಿ ಅವನ ಅಪ್ಪನ ಬಗ್ಗೆ ಇರುವ ಚಿತ್ರಣ ಹಾಗೇ ಇರಲಿ. ಅಷ್ಟೇ ಸಾಕು ಪಪ್ಪ. ನಾನು ಅವನಿಂದ ಅನುಭವಿಸಿದ ನೋವು ಈ ಜನ್ಮಕ್ಕಲ್ಲ, ಮುಂದಿನ ಜನ್ಮಕ್ಕಾಗುವಷ್ಟು ಇದೆ. ಪಪ್ಪ, ಮದುವೆ ಎಂದರೆ ಇವಾಗಲೂ ತುಂಬ ಭಯವಾಗುತ್ತದೆ. ಯುವತಿಯನ್ನು ಮದುವೆಯಾದವನೇ ನನ್ನನ್ನು ಕೀಳಾಗಿ ನೋಡಿದ. ಇನ್ನು ಈ ವಿಧವೆಯನ್ನು ಮದುವೆಯಾಗಿ ಚೆನ್ನಾಗಿ ನೋಡ್ಕೊಳ್ತಾನಾ ಎಂದು ಯಾವ ನಂಬಿಕೆ ಮೇಲೆ ಹೇಳ್ತೀರಾ ಪಪ್ಪ? ದಯವಿಟ್ಟು ನನ್ನ ಮನಸ್ಸನ್ನು ಬದಲಾಯಿಸುವ ಪ್ರಯತ್ನ ಮಾಡಬೇಡಿ. ನನ್ನ ಇಡೀ ಜೀವನವನ್ನು ನೀವು ಅಮ್ಮ, ನನ್ನ ಮಗ ಮತ್ತು ನನ್ನ ಶಾಲೆಯ ಮಕ್ಕಳಿಗೋಸ್ಕರ ಮುಡುಪಾಗಿಡಬೇಕು ಎಂದು ನಿರ್ಧಾರ ಮಾಡಿದ್ದೇನೆ. ಈ ವಿಷಯ ಇಲ್ಲಿಗೆ ಬಿಟ್ಟು ಬಿಡಿ ಎಂದು ಕೈ ಮುಗಿದು ಅಲ್ಲಿಂದ ಕಣ್ಣೀರು ಸುರಿಸುತ್ತಾ ಓಡಿದಳು ಸ್ಪಂದನ. ಇವರಿಬ್ಬರ ಮಾತನ್ನು ಮರೆಯಲ್ಲಿಯೇ ನಿಂತು ಕೇಳುತ್ತಿದ್ದ ರೂಪಾ ಅವರು ಸೆರಗು ಬಾಯಿಗೆ ಅಡ್ಡ ಹಿಡಿದು ದುಃಖಿಸುತ್ತಿದ್ದರು. ಏನು ಅಂದರೆ, ನಾನು ದುಃಖ ಪಡ್ತೀನಿ ಎಂದು ಹೇಳಿ ನನ್ನ 2ರಷ್ಟು ದುಃಖ ನೀವೇ ಪಡ್ತಿದ್ದೀರಾ. ಹೀಗೆ ಆದರೆ ನಿಮ್ಮ ಆರೋಗ್ಯದ ಗತಿ ಏನು? ಮಗಳು ಆ ಕಡೆ ಹೋಗುತ್ತಿದ್ದ ಹಾಗೆ ಗಂಡನ ಬಳಿ ಬಂದು ಮಾತನಾಡುತ್ತಿದ್ದರು ರೂಪಾ. ನೋಡಿದ್ಯಾ ರೂಪಾ, ಬೆಣ್ಣೆಯ ಮೇಲೆ ಕೂದಲು ತೆಗೆದ ಹಾಗೆ ಹೇಗೆ ಮಾತನಾಡಿ ಹೋದಳು ಎಂದು. ನಾವು ಮಾತನಾಡಲು ಮಾತೇ ಇಲ್ಲದ ಹಾಗೆ ಮಾಡುತ್ತಾಳೆ ಎಂದರು ಶಿವರಾಮ್. ನನ್ನ ಮಗಳು ತುಂಬ ನೊಂದಿದ್ದಾಳೆ. ಅವಳ ಮನಸ್ಸಿಗೆ ಎಂದೂ ಆರದ ಗಾಯವಾಗಿದೆ. ಅದನ್ನೆಲ್ಲ ಮರೆಯಲು ಇನ್ನು ಸ್ವಲ್ಪ ಸಮಯ ಬೇಕು ಅವಳಿಗೆ. ಆದರೆ ನಮ್ಮ ಪ್ರಯತ್ನ ನಾವು ಬಿಡಬಾರದು. ನಾವು ಸಾಯುವ ಕಾಲದಲ್ಲಿ ಅವಳ ಜೀವನವನ್ನು ಒಂದು ನೆಲೆ ಮಾಡಿ ನೆಮ್ಮದಿಯಾಗಿ ಸಾಯಬೇಕು. ಇದೇ ನನ್ನ ಆಸೆ ಎಂದರು ರೂಪಾ. ಅಜ್ಜಿ, ಯಾಕೆ ಅಳ್ತಿದ್ದೀಯಾ ಎಂದು ಆವಾಗ ತಾನೇ ಅಲ್ಲಿಗೆ ಬಂದ ಧನುಷ್ ಹೇಳಿದ. ನಾನ್ಯಾಕೆ ಅಳಲಿ ಪುಟ್ಟ? ನನ್ನ ಕಣ್ಣಿಗೆ ಧೂಳು ಬಿದ್ದಿತ್ತು, ಅದನ್ನು ತೆಗೆಯುತ್ತಿದ್ದೆ ಅಷ್ಟೇ ಎಂದು ನೋವನ್ನು ಮರೆಮಾಚಿ ಹೇಳಿದರು ಧನುಷ್ಗೆ. ಮುಂದುವರಿಯುವುದು.